ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ನಿವೇದಿತಾ ವರ್ಲ್ಡ್. ಸೊ ತುಂಬ ದಿನಗಳಾದ ನಂತರ ನಾನಿವತ್ತು ವ್ಲಾಗ್ನ ಮಾಡ್ತಿದ್ದೀನಿ. ಸೊ ವಿಶೇಷ ಏನು ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇವತ್ತು ಎಲ್ಲರ ಮನೆಗಳಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬ ಅಂತ. ಸೊ ದಟ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಯು ಆಲ್ ಯು ಗೈಸ್ ಹ್ಯಾಪಿ ವರಮಹಾಲಕ್ಷ್ಮಿ festival to all. And also I would like to thank you everyone so that for your support on me, and ಈ ಲವ್ ಆ್ಯಂಡ್ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ತುಂಬ ಸಖತ್ತಾಗಿದ್ದೀನಿ ಆ್ಯಂಡ್ ಸೂಪರಾಗಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಕಾರಣ ಏನು ಅಂತ ಅಂದರೆ, ಲಿಟಲ್ ಮೂಮೆಂಟ್ ಆಫ್ ಇನ್ ಮೈ ಹೌಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪರೇಷನ್ ಫಾರ್ ದ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ದಟ್ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಫೆಸ್ಟಿವಲ್ನ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಇಯರ್ಲಿ ನನಗೆ ಏನಂತ ಅನಿಸುತ್ತೆ ಅಂತಂದರೆ, ನನ್ನ ಮೈಂಡಲ್ಲಿ ಥಾಟ್ಸ್ ರನ್ ಆಗ್ತಾನೆ ಇರುತ್ತೆ. ಈ ಇಯರ್ ಈ ಥರ ಮಾಡಬೇಕು, ನೆಕ್ಸ್ಟ್ ಇಯರ್ ಇನ್ನು ಸ್ವಲ್ಪ ಇಂಕ್ರಿಮೆಂಟಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ಥರನೇ ಈ ಇಯರ್ ಕೂಡ ನಾವು ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಡೆಕೋರೇಷನಲ್ಲಿ ನಾವು ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ಸೊ ದಟ್ ಈ ವರ್ಷ ನಾವು ಯಾವ ಥರ ಆಚರಣೆ ಮಾಡ್ತಿದ್ದೀವಿ ಅಂತ ಅನ್ನೋದನ್ನು ನಾನು ನಿಮಗೆ ನನ್ನ ವ್ಲಾಗ್ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ದಟ್ ನನ್ನ ವ್ಲಾಗ್ನ ಕಂಪ್ಲೀಟ್ಲಿ ವಾಚ್ ಮಾಡಿ, ಡೋಂಟ್ ಸ್ಕಿಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಫಾರ್ ದಿಸ್ ವಿಡಿಯೋ. ಸೊ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ಥರ ನಾವು ವರಮಹಾಲಕ್ಷ್ಮಿನ ಕೂರಿಸಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೇ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ರು. ಚಕ್ಲಿ, ರವೆ ಉಂಡೆ ಮತ್ತು ಇನ್ನೂ ಸಮಥಿಂಗ್, ಇನ್ನೂ ಸಮ್ ಮೋರ್ ಥಿಂಗ್ಸ್ ಮೈ ಮದರ್ ಪ್ರಿಪೇರ್ಡ್. ಆ್ಯಂಡ್ ಐ ವಿಲ್ ಶೋ ಯು ಗೈಸ್. ಜಸ್ಟ್ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಯಾವ ಥರ ನಮ್ಮ ಮನೆ ಮಹಾಲಕ್ಷ್ಮಿ ಯಾವ ಥರ ನಿಮಗೆಲ್ಲರಿಗೂ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ದೆನ್ ಲೆಟ್ಸ್ ಮೂವ್ ಆನ್ ಟು ದ ವಿಡಿಯೋ. ಎಸ್, ಬನ್ನಿ.